ಆರೋಪಿ ದರ್ಶನ್ಗೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆಯಂತೆ ಜೈಲೂಟ ತಿಂದು. ಹಾಗಾಗಿ ಮನೆಯೂಟ ಬೇಕು ಅಂತ ಈಗ ಹಂಬಲಿಸ್ತಾ ಇದ್ದಾರೆ. ಮನೆಯೂಟ ಬೇಕೇ ಬೇಕು, ಜೈಲೂಟವನ್ನ ತಿನ್ನೋದಕ್ಕಾಗ್ತಾ ಇಲ್ಲ, ತಿಂದ್ರೂ ಕೂಡ ಅಜೀರ್ಣ ಆಗ್ತಾ ಇದೆ ಅಂತ ಆರೋಗ್ಯದ ನೆಪ ಹೇಳಿ ಮನೆಯೂಟಕ್ಕೆ ದುಂಬಾಲು ಬಿದ್ದಿದ್ದಾರೆ ದರ್ಶನ್. ಈಗ ಆರೋಗ್ಯ ಸರಿಯಾಗಿಲ್ಲ, ಹದಗೆಡ್ತಾ ಇದೆ ಅಂತ ಇವತ್ತು ಕೊಲೆ ಆರೋಪಿ ದರ್ಶನ್ಗೆ ಆರೋಗ್ಯ ತಪಾಸಣೆಯನ್ನ ಮಾಡಲಾಗುತ್ತೆ. ಹಾಗಾದ್ರೆ ಏನೆಲ್ಲ ಆರೋಗ್ಯದ ಮೇಲೆ ಪರಿಣಾಮ ಆಗಿದೆ, ಜೈಲೂಟ ತಿಂದ ಮೇಲೆ ವ್ಯತ್ಯಾಸಗಳಾಗಿದೆಯಾ ಹಾಗಾದ್ರೆ ಅಂತ ಇವತ್ತು ಆರೋಗ್ಯ ತಪಾಸಣೆ ಮಾಡ್ತಾರೆ. ಕೊಲೆ ಆರೋಪಿ ದರ್ಶನ್ ಹೆಲ್ತ್ ರಿಪೋರ್ಟ್ ಅನ್ನ ಕೋರ್ಟ್ ಕೇಳಿದೆ. 2 ವರ್ಷದ ಹಿಂದಿನ ಹೆಲ್ತ್ ರಿಪೋರ್ಟ್ ಕೊಟ್ಟಿದ್ರಲ್ವಾ, ಹಾಗಾಗಿ ಎಟ್ ಪ್ರೆಸೆಂಟ್ ಹೆಲ್ತ್ ಅನ್ನ ಟೆಸ್ಟ್ ಮಾಡ್ತಾರೆ, ಏನೇನೋ ವ್ಯತ್ಯಾಸಗಳಾಗಿದೆ ಅಂತ ರಿಪೋರ್ಟ್ ನೀಡೋದಕ್ಕೆ ಜೈಲಾಧಿಕಾರಿಗಳಿಗೆ ಈಗ ಕೋರ್ಟ್ ಸೂಚನೆ ಕೊಟ್ಟಿರೋದ್ರಿಂದ ಅದರ ಪ್ರಕಾರವಾಗಿ ಇವತ್ತು ಹೆಲ್ತ್ ಚೆಕಪ್ ಕೂಡ ಆಗುತ್ತೆ. ಅದಾದ ಬಳಿಕ ರಿಪೋರ್ಟ್ ಅನ್ನ ತೆಗೆದುಕೊಂಡು ಹೋಗಿ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಜೈಲಿಗೆ ಬಂದಾಗ ದರ್ಶನ್ಗೆ ಆರೋಗ್ಯ ತಪಾಸಣೆಯನ್ನ ಮಾಡಿದ್ರಲ್ಲ, ಆ ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ. ಜೊತೆಗೆ ಈಗ ಏನಾದ್ರೂ ವ್ಯತ್ಯಾಸ ಆಗಿದೆಯಾ, ತೂಕದಲ್ಲಿ 10 kg ಇಳಿಕೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಬಿಪಿಯಲ್ಲಿ ಏನಾದ್ರೂ ಏರುಪೇರಾಗಿದೆಯಾ, ಅಥವಾ ಇವರ ಆರೋಗ್ಯದಲ್ಲಿ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ ನನಗೆ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಗಿದೆಯಾ ಬದಲಾವಣೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಸಿಗಬೇಕು ಅಂತ ಅಂದ್ರೆ ಇವರ ಹೆಲ್ತ್ ರಿಪೋರ್ಟ್ ಕೂಡ ಕೋರ್ಟ್ಗೆ ತಲುಪಬೇಕಾಗುತ್ತೆ. ಹಾಗಾಗಿ ಇವತ್ತು ಆರೋಗ್ಯ ತಪಾಸಣೆಯನ್ನ ಮಾಡಿ ಆ ಹೆಲ್ತ್ ರಿಪೋರ್ಟ್ ಅನ್ನು ಕೂಡ ಕೋರ್ಟ್ಗೆ ತಲುಪಿಸ್ತಾರೆ. ಅದಾದ ಬಳಿಕ ಕೋರ್ಟ್ನಲ್ಲಿ ರಿಟ್ ಅರ್ಜಿಯ ವಿಚಾರಣೆ ಆಗುತ್ತೆ. ನ್ಯಾಯಾಧೀಶರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಹೆಲ್ತ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಜೈಲೂಟ ಇವರಿಗೆ ಒಗ್ಗುತ್ತಾ ಇಲ್ವಾ, ಅದೆಲ್ಲ ಕೂಡ ಗೊತ್ತಾಗುತ್ತೆ. ಮನೆಯೂಟ ಬೇಕು ಅಂತ ದುಂಬಾಲು ಬೀಳ್ತಾ ಇರುವಂತ ಆರೋಪಿ ದರ್ಶನ್ಗೆ ಅನೇಕ ಅಡೆತಡೆಗಳು ಕೂಡ ಉಂಟಾಗ್ತಾ ಇದ್ದಾವೆ. ಒಂದಲ್ಲ ಒಂದು ಸಮಸ್ಯೆ ಉಂಟಾಗ್ತಾ ಇದೆ. ಹಾಗಾಗಿ ಮನೆಯೂಟದ ಭಾಗ್ಯನೇ ಸಿಗ್ತಾ ಇಲ್ಲ ಆರೋಪಿ ದರ್ಶನ್ಗೆ. ಮನೆಯೂಟದ ನಿರೀಕ್ಷೆಯಲ್ಲಿ ಈಗ ದರ್ಶನ್ ಇರುವಂತದ್ದು. ಹಾಗಾಗಿನೇ ಆರೋಗ್ಯದ ನೆಪವನ್ನ ಹೇಳ್ತಾ ಇರುವಂತದ್ದು, ನಂಗೆ ಅನಾರೋಗ್ಯ ಆಗ್ತಾ ಇದೆ ಅಂತ. ಆದ್ರೆ ಇಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ. ಮನೆಯೂಟ ನೀಡಬಾರ್ದು ಅಂತ ಹಲವರು ಆಗ್ರಹಿಸ್ತಾ ಇದ್ದಾರೆ. ಇವರಿಗೆ ಮನೆಯೂಟ ನೀಡಿದ್ರೆ ಬೇರೆ ಆರೋಪಿಗಳಿಗೂ ನೀಡ್ಬೇಕು ನೀವು ಹಾಗಾದ್ರೆ ಅಂತ. ಬೇರೆ ಆರೋಪಿಗಳು ಹಾಗಾದ್ರೆ ಮನೆಯಿಂದ ಊಟ ತರಿಸ್ಕೊಂಡು ತಿನ್ಬಹುದಲ್ಲ ಅಂತ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಪತ್ರವನ್ನ ಬರೆದಿದ್ದಾರೆ. ಊಟವನ್ನ ಮನೆಯಿಂದ ತರಿಸಿಕೊಡ್ಬೇಡಿ ಅಂತ. ಹಾಗಾದ್ರೆ ಪತ್ರದಲ್ಲಿ ಏನಿದೆ, ಏನ್ ಹೇಳಿದ್ದಾರೆ, ಯಾಕೆ ಆಗ್ರಹಿಸಿದ್ದಾರೆ ಮನೆ ಊಟವನ್ನ ಕೊಡಬಾರ್ದು ಅಂತ? ದರ್ಶನ್ಗೆ ಮನೆಯೂಟ ಕೊಟ್ರೆ ಬೇರೆ ಕೈದಿಗಳಿಗೆ ಅನ್ಯಾಯ ಮಾಡಿದಂತೆ ಆಗುತ್ತೆ. ಜೈಲಿನಲ್ಲಿ ಇದರಿಂದ ಅಸಮಾನತೆ ಉಂಟಾಗುವಂತ ಸಾಧ್ಯತೆ ಕೂಡ ಇರುತ್ತೆ. ಜೈಲಿನಲ್ಲಿರುವಂತಹ ದರ್ಶನ್ ಎಲ್ಲರಂತೆಯೇ ಓರ್ವ ಆರೋಪಿ. ಹೀಗಾಗಿ ದರ್ಶನ್ಗೆ ಕೂಡ ಆರೋಪಿಗಳಂತೆಯೇ ಟ್ರೀಟ್ ಮಾಡಬೇಕು. ನೀವು VIP ತರ ಟ್ರೀಟ್ ಮಾಡೋ ಹಾಗಿಲ್ಲ. ಮನೆಯೂಟದಂತ ವಿಶೇಷ ವ್ಯವಸ್ಥೆ ಮಾಡೋದು ಸರಿಯಲ್ಲ. ಪರಪ್ಪನ ಅಗ್ರಹಾರದಲ್ಲಿ 5,000ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಜೈಲಿನಲ್ಲಿರುವಂತಹ ಪ್ರತಿಯೊಬ್ಬರನ್ನು ಸಮಾನವಾಗಿ ಕಾಣಬೇಕು. ಕೈದಿಗಳನ್ನ ಸಮಾನವಾಗಿ ಕಾಣೋದು ಹಕ್ಕುಗಳ ರಕ್ಷಣೆ ಉದ್ದೇಶ ದರ್ಶನ್ಗೆ ಕೂಡ ಅನ್ವಯಿಸುತ್ತೆ. ದರ್ಶನ್ಗೆ ಮನೆಯೂಟ ಕೊಟ್ರೆ ಬೇರೆ ಕೈದಿಗಳಿಗೂ ಕೂಡ ಅನ್ಯಾಯ ಮಾಡಿದಂತಾಗ್ಬಿಡುತ್ತೆ. ಹಾಗಾಗಿ ದರ್ಶನ್ ಅನ್ನು ಕೂಡ ಬೇರೆ ಆರೋಪಿಗಳಂತಾನೆ ಸಮಾನವಾಗಿ ಕಾಣಬೇಕಾಗುತ್ತೆ, ವಿಶೇಷವಾಗಿ ಕಾಣುವಂತಹ ಅವಶ್ಯಕತೆ ಇಲ್ಲ ಅಂತ ಕೂಡ ಪತ್ರದಲ್ಲಿ ಆಗ್ರಹಿಸಲಾಗಿದೆ.